ಏನಪ್ಪ ಅಂದರೆ ವೀಡಿಯೋ ಮಾಡ್ತಿರೋ ಉದ್ದೇಶ ಇದು ಎಲೆಕ್ಟ್ರಿಕ್ ಗಾಡಿ ನೋಡಿ, EV ವೆಹಿಕಲ್ಲು. ಏನಕ್ಕೆ ಬಂದಿತ್ತಪ್ಪ ಅಂದರೆ ಲಾಕ್ ಸೆಟ್ ಪ್ರಾಬ್ಲಮಾಗಿ ಬಂದಿತ್ತು. ಕಸ್ಟಮರು ಶೋರೂಮ್ಗೆ ಹೋಗಿ ತಂದುಕೊಟ್ಟಿದ್ರು. ನೋಡಿ, ಲಾಕ್ ಸೆಟ್ ಚೇಂಜ್ ಮಾಡಬೇಕು. ನೋಡಿ, MRP ಇಲ್ಲ ಫ್ರೆಂಡ್ಸ್, ಇದು ಒರಿಜಿನಲ್ ಅಂತ ಹೇಳಿದರು. ಮ್ಯಾಗ್ನಿಸಾ EV ವೆಹಿಕಲ್ಲು. ಇದಕ್ಕೇನು ಕೆಲಸ ಮಾಡ್ತಾಯಿದ್ದೀನಪ್ಪ ಅಂದರೆ ಇವತ್ತು ಬೀಗ ಚೇಂಜ್ ಮಾಡ್ತಾಯಿದ್ದೀನಿ. ಯಾವುದೇ EV ವೆಹಿಕಲ್ ಇರಲಿ, ಯಾವುದೇ ಮೊಪೆಡ್ ಇರಲಿ ತೊಗೊಂಬನ್ನಿ ನಮ್ಮ ವರ್ಕ್ಶಾಪ್. ಇದು EV ವೆಹಿಕಲ್ಲು, ಎಲೆಕ್ಟ್ರಿಕ್ ಗಾಡಿ. ಇದು ರನ್ ಆಗ್ತಿಲ್ಲ ಅಂತ ಬಂದಿದ್ರು. ನೋಡಿ, ಗ್ರೀನ್ ಬೋಲ್ಡ್ ಇದೆಯಲ್ವಾ, EV ವೆಹಿಕಲ್ಲು ಮ್ಯಾಗ್ನಿಸಾ. ಇದನ್ನ ಕೀ ಪ್ರಾಬ್ಲಮ್ ಆಗಿತ್ತು. ನೋಡಿ, ಕೀ ಪ್ರಾಬ್ಲಮ್ ಆಗಿತ್ತು. ಅವರು ಗಾಡಿ ರನ್ ಆಗ್ತಿಲ್ಲ ಅಂದರು. ಇಲ್ಲಿಂದ ಒಂದು 50 ಕಿಲೋಮೀಟರ್ ಆಗುತ್ತೆ ಶೋರೂಮ್ಗೆ ಹೋಗೋಕ್ಕೆ. ಶೋರೂಮ್ನವ್ರು ಫೋನ್ ಮಾಡಿ ಕೇಳಿದ್ರಂತೆ, ಇಲ್ಲ ನೀವು ವೆಹಿಕಲ್ ತಗೊಂಬರ್ಬೇಕು ಅಂದ್ರಂತೆ. ಅದರಿಂದ ಯಾವುದೇ ಇದೇ ಥರ ಗಾಡಿ ಇರಲಿ, EV ವೆಹಿಕಲ್ಲು ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ. ಓಲಾ ಇರಲಿ, ಏತರ್ ಇರಲಿ, ಐಕ್ಯೂಬ್ ಇರಲಿ, ಯಾವುದೇ ಹೀರೋ ಇರಲಿ, ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ, ನಾವು ರೆಡಿ ಮಾಡಿ ಕೊಡ್ತೀವಿ. ಇದೇ ಥರ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಬಟನನ್ನು ಮರೆಯದೇ ಇರ್ತೀವಿ. ನ್ಯೂ KGN ಮೋಟಾರ್ಸ್, ಇದು ಲೊಕೇಟೆಡ್ ಬಂದು ನಿಯರ್ SBI ಬ್ಯಾಂಕ್ ಆಪೋಸಿಟು, CS ಪುರ, ಚಂದ್ರಶೇಖರಪುರ, ತುಮಕೂರು ಡಿಸ್ಟ್ರಿಕ್ಟ್. ಇದು ಏನಪ್ಪ ಅಂದರೆ ಮ್ಯಾಗ್ನಿಸಾ ಎಲೆಕ್ಟ್ರಿಕ್ ಗಾಡಿ, EV ವೆಹಿಕಲ್ಲು. ನೋಡಿ, ಗ್ರೀನ್ ಬೋಲ್ಡ್ ಕಾಣಿಸ್ತಿದೆಯಲ್ವಾ, EV ವೆಹಿಕಲ್ಲು. ಇದು ಕಸ್ಟಮರು ಸ್ಟಾರ್ಟ್ ಆಗ್ತಿಲ್ಲ ಅಂತ ಬಂದಿದ್ದರು. ರನ್ ಆಗ್ತಾಯಿಲ್ಲ ಕೀ ಏನು ವರ್ಕ್ ಆಗ್ತಿಲ್ಲ ಅಂತ ಬಂದಿದ್ದರು. ನೋಡಿ ಫ್ರೆಂಡ್ಸ್, ರೆಡಿ ಮಾಡಿದ್ದೀನಿ. ಏನಪ್ಪ ಅಂದರೆ ಲಾಕ್ ಸೆಟ್ ಹೋಗಿತ್ತು. ಲಾಕ್ ಸೆಟ್ ಹೋದ ಕಾರಣ ಗಾಡಿ ಇದು ರನ್ ಆಗ್ತಿರಲಿಲ್ಲ. ಅವರು ಕಸ್ಟಮರು ಶೋರೂಮಿಗೆ ಫೋನ್ ಮಾಡೋದಂತೆ, ಸರ್ ಇಲ್ಲಿಂದ ಶೋರೂಮ್ ಬಂದು ಇಲ್ಲಿಂದ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ ತುಮಕೂರಿಗೆ. ಅಲ್ಲಿಗೆ ತೊಗೊಂಡೋಗೋಕ್ಕಾಗಲ್ಲ, ಅದು ವೆಹಿಕಲ್ ಮಾಡ್ಕೊಂಡು ಹಾಕ್ಕೊಂಡೋಗ್ಬೇಕು ಅಂದಿದ್ರಂತೆ. ಅದರಿಂದ ಬಂದು ಕೇಳಿದ್ರು. ನಾನು ಇದನ್ನು ಚೆಕ್ ಮಾಡಿ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಇದೇ ಥರ ಯಾವುದೇ EV ವೆಹಿಕಲ್ ಇರಲಿ, ಓಲಾ, ಐಕ್ಯೂಬು, ಏತರು ಯಾವುದೇ ಇರಲಿ, ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ, ನಾವು ರೆಡಿ ಮಾಡ್ತೀವಿ. ಎಲ್ಲ ಕಲೆಕ್ಷನ್ ಕೊಟ್ಟಿದ್ದೀನಿ. ಆನ್ ಆಗ್ತಿದೆಯಲ್ವಾ ಅಂತ ನೋಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆನ್ ಆಗಿದೆ. ಗಾಡಿ ಆಯಿತು, ಆನ್ ಆಗಿದೆ. ನೋಡಿ, ಶೆಲ್ಫ್ ಹೊಡೆದೆ, ಅದು ಸ್ಪೀಡು ಓಡ್ತಾ ಇದೆ. ಯಾವುದೋ ಎಲೆಕ್ಟ್ರಿಕ್ ಗಾಡಿಯಲ್ಲಿ ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ, ನಾವು ರೆಡಿ ಮಾಡಿ. ವೀಲ್ ರೊಟೇಟ್ ಆಗ್ತಾಯಿದೆ, ಸೌಂಡ್ ಇಲ್ದಂಗೆ ಗಾಡಿ ಹೋಗ್ತಾ ಇದೆ. ಮ್ಯಾಗ್ನಿಸಾ ಎಲೆಕ್ಟ್ರಿಕ್ ಗಾಡಿ. ನೋಡಿ, ಲೋ ಹಾಕಿದ್ದೀನಿ, ಸ್ಪೀಡ್ ಕಮ್ಮಿ ಆಗಿದೆ. ಸ್ಕ್ರಾಚ್ ಗಾರ್ಡು ಬಿಚ್ಚಿದ್ದೀನಿ. ನೋಡಿ, ಸ್ಕ್ರೂಗಳು ನೋಡಿ, ಇದೇನಿಲ್ಲ, ಮಾಮೂಲಿ ಅಟ್ಟೆ ಬಿಚ್ಕೋಬೋದು ಈಸಿ. ನೋಡಿ, ಇಲ್ಲೊಂದು ಸ್ಕ್ರೂ ಇದೆ. ನೋಡಿ, ಇದು
ಫ್ರಂಟಲ್ಲಿ ಇದೊಂದು ಕ್ಯಾಪ್ ಇದೆ, ಇದೊಂದು ಬಿಚ್ಚಿದ್ರೆ ಇದು ಕ್ಯಾಪ್ ಆಚೆ ಬರುತ್ತೆ. ಎಲೆಕ್ಟ್ರಿಕ್ ಗಾಡಿ ಇದು, ಹೆವಿ ವೆಹಿಕಲ್, ಮ್ಯಾಗ್ನೀಸಾ ನೋಡಿ. ಇದೆಲ್ಲ ವೈರಿಂಗು ನೋಡಿ. ಇದು ಒಂದು ಕಂಪ್ನಿದೈತೆ ನೋಡಿ. ಯಾವುದೋ ನಾರ್ಮಲ್, ಯಾವುದೋ ಮೀಡಿಯಮ್ ಕ್ವಾಲಿಟಿ. ಇದು ಸಿಕ್ಕಾಪಟ್ಟೆ ವೆಯ್ಟ್ ಐತೆ, ಇದು ವೆಯ್ಟೇ ಇಲ್ಲ. ನೋಡಿ ಈ ಕ್ವಾಲಿಟಿ ನೋಡಿ, ಈ ಕ್ವಾಲಿಟಿ ನೋಡಿ, ತುಂಬ ಡಿಫ್ರೆಂಟ್ ಐತೆ. ಇದನ್ನು ಕಟ್ ಮಾಡಿ ಇದಕ್ಕೆ ಜಾಯಿನ್ ಮಾಡಬೇಕು. ನಮಸ್ತೆ ಗುರು, ಇದೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಬಜಾಜ್ ಪ್ಲಾಟಿನ ಎಂಜಿನ್ ಮಾಡಿಕೊಟ್ಟು 12,000 ಕಿಲೋಮೀಟ್ರ್ ಓಡಿಸಿದ್ರೆ ಆಯಿಲ್ ಚೇಂಜ್ ಮಾಡ್ದಂಗೆ ನೋಡಿ ಫ್ರೆಂಡ್ಸ್. ಇಲ್ಲಿ ಹಳ್ಳಿಯ ವಾತಾವರಣ ಯಾವ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. 56,986 ಮಾಡಿದ್ದೀನಿ. ಟೋಟಲಿ 68,000 ಜೀರಾಗಿ ಓಡಿದೆ ನೋಡಿ ಫ್ರೆಂಡ್ಸ್. 12,000 ಕಿಲೋಮೀಟ್ರ್ ಓಡಿಸಿದ್ರೆ ಆಯಿಲ್ ಯಾವ ಥರ ಇದೆ ಅನ್ನೋದು ನೀವೇ ಕಮೆಂಟ್ ಮಾಡಿರಲಿ ಫ್ರೆಂಡ್ಸ್. ನಮ್ಮ ಚಾನಲ್ನ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೆ. ಈ ಥರ ಏನಕ್ಕಪ್ಪ ಸರ್ವಿಸ್ ಸ್ಟಿಕ್ಕರ್ ಹಾಕೋದಂದ್ರೆ ಹಳ್ಳಿ ಕಡೆ ಈ ಥರ ಮಾಡ್ತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನೇ ಈ ಥರ ಸರ್ವಿಸ್ ಸ್ಟಿಕ್ಕರ್ ಹಾಕೋದು ನೋಡಿ ಫ್ರೆಂಡ್ಸ್. ಎಲ್ಲ ಸುತ್ತ ತೋರಿಸ್ತಾ ಇದ್ದೀನಿ, ಆಯಿಲ್ ಲೀಕೇಜ್ ಎಲ್ಲ ಬಂದುಬಿಟ್ಟಿದೆ ನೋಡಿ. 68,844 ಓಡಿದೆ ನೋಡಿ. ಇವರೇ ಕಸ್ಟಮರು.